ಜಯ ಜಯ ಶಂಕರ ಸಾಂಬ ಸದಾಶಿವ ಮಹಾಲಿಂಗೇಶನೇ. ಮಹಾಲಿಂಗೇಶ್ವರ ದೇವರ ಈ ಒಂದು ಜಾತ್ರೆ ಒಂದು ಅವಿನಾಭಾವ ನಂಟು. ನಿಮ್ಮ ಅಭಿಪ್ರಾಯ, ನೀವು ಕಂಡಂತೆ ಪುತ್ತೂರು ಜಾತ್ರೆ, ಅದರ ಬಗ್ಗೆ ಹೇಳ್ಬೋದು. ಎಲ್ಲ ಭಗವದ್ ಭಕ್ತರಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವದ ಶುಭಾಶಯಗಳು. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಮಹಾಲಿಂಗೇಶ್ವರ ದೇವರ ಜಾತ್ರೆಯನ್ನು ನೋಡಬೇಕು, ಅದರಲ್ಲಿ ಭಾಗವಹಿಸಲೇಬೇಕು. ಅಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಜಾತ್ರೆ ಪುತ್ತೂರು ಮಹಾಲಿಂಗೇಶ್ವರನ ಜಾತ್ರೆ. 10 ದಿವಸಗಳ ಕಾಲ ನಡೆಯುವಂತಹ ಈ ಪುತ್ತೂರು ಜಾತ್ರೆ 10ನೇ ತಾರೀಕು ಧ್ವಜಾರೋಹಣ ಆಗಿ 10 ರಿಂದ 15ನೇ ತಾರೀಕಿನವರೆಗೆ ಮಹಾಲಿಂಗೇಶ್ವರ ದೇವರ ಪೇಟೆ ಸವಾರಿ. ವರ್ಷದ 364 ದಿವಸ ಭಕ್ತರೆಲ್ಲರೂ ಮಹಾದೇವನ ಸನ್ನಿಧಾನಕ್ಕೆ ಬಂದರೆ ವರ್ಷಕ್ಕೆ 1 ಬಾರಿ ಭಕ್ತವತ್ಸಲನಾಗಿರುವಂತಹ ಮಹಾಲಿಂಗೇಶ್ವರ ದೇವರು ಭಕ್ತರ ಮನೆ ಮನೆಗೆ ಬರುವಂತಹ ಒಂದು ಪರಿಪಾಠ. ಭಕ್ತರು ದಾರಿಯುದ್ದಕ್ಕೂ ಸಮರ್ಪಿಸುವಂತಹ ಹಣ್ಣು, ಕಾಯಿ, ಮಲ್ಲಿಗೆ, ಮಂಗಳಾರತಿಗಳನ್ನೆಲ್ಲ ಸ್ವೀಕರಿಸಿಕೊಂಡು ಎಂಥದೇ ಕಠಿಣವಾದ ದಾರಿ ಇರಲಿ, ಕಲ್ಲಿನ ದಾರಿ ಇರಲಿ, ಕಷ್ಟಕರವಾದಂತಹ ದಾರಿ ಇರಲಿ, ಗುಡ್ಡೆ ಇರಲಿ, ಗದ್ದೆ ಇರಲಿ, ಮಳೆ ಬರಲಿ, ಮಹಾಲಿಂಗೇಶ್ವರ ದೇವರು ಅಂತಹ ದಾರಿಯಲ್ಲೆಲ್ಲ ತೆರಳಿ ಭಕ್ತರ ಸೇವೆಯನ್ನೆಲ್ಲ ಸ್ವೀಕರಿಸಿ ನಮ್ಮೆಲ್ಲರನ್ನ ಹರಸುವಂತಹ ವೈಭವದ ಪೇಟೆ ಸವಾರಿ. 16ನೇ ತಾರೀಕು ಪುತ್ತೂರು ಜಾತ್ರೆಯ ಪ್ರಧಾನ ದಿವಸ. ಬಲ್ನಾಡಿನಿಂದ ದಂಡನಾಯಕ ಉಳ್ಳಾಳತಿ ಅಮ್ಮನವರ ಕಿರುವಾಳು ಬಂದು ಮಹಾಲಿಂಗೇಶ್ವರ ದೇವರ ಭೇಟಿಯಾಗುವಂತಹ ಒಂದು ವಿಶೇಷ ದಿವಸ. 17ನೇ ತಾರೀಕು ದರ್ಶನ ಬಲಿ. ಹಾಗೆ ಸಾಯಂಕಾಲ ಇತಿಹಾಸ ಪ್ರಸಿದ್ಧವಾದಂತಹ ಪುತ್ತೂರು ಬೆಡಿಯಾಗಿ ಮಹಾಲಿಂಗೇಶ್ವರ ದೇವರು ಬ್ರಹ್ಮರಥಾರೂಢನಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸುವಂತಹ ಮಹಾ ಬ್ರಹ್ಮರಥೋತ್ಸವ. ಹಾಗೆ 18ನೇ ತಾರೀಕು ದೇವರ ಅವಭೃತ ಮಂಗಲ ಸ್ನಾನ. ಪ್ರಯಾಗರಾಜದಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತದೆ. ತುಳುನಾಡಿನ ಪುತ್ತೂರಿನಲ್ಲಿ ತುಳುನಾಡಿನ ಕುಂಭಮೇಳ ಅನ್ನುವಂತಹ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಮಹಾಲಿಂಗೇಶ್ವರ ದೇವರ ಅವಭೃತ ಸ್ನಾನ ನಡೆಯುವಂಥದ್ದು. ದೇವರ ಅವಭೃತ ಸ್ನಾನದ ಪೂರ್ವದಲ್ಲಿ ಕುಮಾರಧಾರೆಯ ನದಿಯ ನೀರದು. ದೇವರ ಅವಭೃತ ಸ್ನಾನ ನಂತರ ಅದು ವಿಶೇಷ ತೀರ್ಥ, ಭಕ್ತರಿಗೆ ತೀರ್ಥ ಸ್ನಾನ, ಮಹಾಲಿಂಗೇಶ್ವರ ದೇವರಿಗೆ ಅವಭೃತ ಸ್ನಾನ. ಅಂತಹ ಒಂದು ವಿಶೇಷ ಅವಭೃತ ಮಂಗಲ ಸ್ನಾನ ಆಗಿ ಪುತ್ತೂರಿನ ಜಾತ್ರೆ ಮಂಗಲವಾಗ್ತದೆ. ಅಂತಹ ಪುತ್ತೂರು ಜಾತ್ರೆಯಲ್ಲಿ ಭಾಗವಹಿಸುವಂತದ್ದು ನಮ್ಮೆಲ್ಲರ ಪಾಲಿನ ಸೌಭಾಗ್ಯ. ಅಂತಹ ಸೌಭಾಗ್ಯ ನನ್ನ ಬಾಳಿಗೂ ಪ್ರಾಪ್ತಿಯಾಗಿದೆ ಅಂತ ಹೇಳಿದ್ರೆ ಅದು ಮಹಾಲಿಂಗೇಶ್ವರ ದೇವರ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. 13 ವರ್ಷಗಳ ಹಿಂದೆ ದೇವಸ್ಥಾನದ ಬ್ರಹ್ಮಕಲಶದ ಸಂದರ್ಭದಲ್ಲಿ ನನ್ನ ಸ್ನೇಹಿತನ ಮೂಲಕ ನಾನು ಈ ದೇವಸ್ಥಾನಕ್ಕೆ ಸೇವಾರ್ಥಿಯಾಗಿ ಬಂದದ್ದು. ಅದಾದ ನಂತರ ಪ್ರತಿ ವರ್ಷವೂ ಕೂಡ ಆ ದೇವರ ಅನುಗ್ರಹದಿಂದ ನಂಗೆ ಈ ಸೇವೆ ಮಾಡುವಂತಹ ಅವಕಾಶ ಪ್ರಾಪ್ತಿಯಾಗಿದೆ. ದೇವಳದ ತಂತ್ರಿಗಳಾದಂತಹ ಕುಂಟಾರು ರವೀಶ ತಂತ್ರಿಗಳು, ದೇವಳದ ಅರ್ಚಕ ವರ್ಗದವರು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಆ ದೇವರ ಸೇವೆಯನ್ನ ಮಾಡಿಕೊಂಡು ಬಂದಿದ್ದೇನೆ. ಅದು ನನ್ನ ಪಾಲಿನ ಮಹಾಪ್ರಸಾದ ಅಂತೇಳಿ ನಾನು ಭಾವಿಸ್ತೇನೆ. 13 ವರ್ಷದಿಂದ ದೇವರ ಸೇವೆ ಮಾಡಿದ್ದು ನಿಮಗೆ ಯಾವ ರೀತಿ ಅನುಭವ ಮತ್ತು ತೃಪ್ತಿ ತಂದಿದೆ, ಅದರ ಬಗ್ಗೆ? ಮಹಾಲಿಂಗೇಶ್ವರ ದೇವರ ಸೇವೆ ಅನ್ನುವಂಥದ್ದು ಅನಿರೀಕ್ಷಿತವಾಗಿ ನನಗೆ ಒದಗಿ ಬಂದಂತಹ ಸೌಭಾಗ್ಯ ಅದು. 13 ವರ್ಷಗಳಲ್ಲಿ ದೇವಳದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮಹಾಲಿಂಗೇಶ್ವರ ದೇವರ ಸೇವೆಯನ್ನ ಮಾಡಿಕೊಂಡು ಬಂದಿದ್ದೇನೆ. ಸೇವೆಗೆ ಪ್ರತಿಫಲ ಅನ್ನುವಂತಹ ರೀತಿಯಲ್ಲಿ ಮಹಾಲಿಂಗೇಶ್ವರ ದೇವರು ಸದಾಕಾಲ ನನ್ನ ಪಾಲಿಗಾಗ್ಲಿ ನನ್ನ ಕುಟುಂಬದವರ ಪಾಲಿಗಾಗ್ಲಿ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ. ಕಳೆದ ವರ್ಷ ದೇವರ ಅನುಗ್ರಹ ಅದು ನಂಗೆ ಆ ಒಂದು CA ಪಾಸ್ ಆಯಿತು. ಹಾಗೆ ನನ್ನ ತಂದೆಯವರು ಈ ದೇವಸ್ಥಾನದ ಅಧ್ಯಕ್ಷರಾಗಿ ಇಲ್ಲಿ ಸೇವೆ ಮಾಡುವಂತಹ ಯೋಗ ಪ್ರಾಪ್ತಿ ಆಯಿತು. ಅದೆಲ್ಲ ಕೂಡ ಆ 13 ವರ್ಷದಲ್ಲಿ ಆಗಿರ್ಬೋದು ಅಥವಾ ಹಿಂದೆ ನಮ್ಮ ಹಿರಿಯರು ಎಲ್ಲರ ಅವರ ಒಂದು ಪುಣ್ಯ ಫಲ, ಆ ಮಹಾಲಿಂಗೇಶ್ವರ ದೇವರ ಸೇವೆಯ ಒಂದು ಪ್ರತಿಫಲವಾಗಿ ಎಲ್ಲ ಸೌಭಾಗ್ಯ ಪ್ರಾಪ್ತಿಯಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂತ ಹೇಳಿದಾಗ ಫಸ್ಟ್ ಥಾಟ್ ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ? ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂತ ಹೇಳಿದ್ರೆ ಅದು ಜನಜಾತ್ರೆ ಅಂತಲೇ ಒಂದು ಹೇಳ್ಬೋದು. ಎಲ್ಲಾ ಪುತ್ತೂರಿನವರು ಅತ್ಯಂತ ಶ್ರದ್ಧೆಯಿಂದ ಮಾಡುವಂತಹ ಯಾವುದಾದ್ರೂ ಕೆಲಸ ಇದ್ರೆ ಅದು ಮಹಾಲಿಂಗೇಶ್ವರ ದೇವರ ಸೇವೆ ಅದರಲ್ಲಿ ಪ್ರಾಮುಖ್ಯವಾದಂಥದ್ದು. ಭಕ್ತರ ಒಂದು ಭಕ್ತಿ. ಮಹಾಲಿಂಗೇಶ್ವರ ಅಂತ ಹೇಳಿದ್ರೆ ಪುತ್ತೂರಿನವರು ತಮ್ಮ ಜೀವವನ್ನೇ ಕೊಟ್ಟಾರು. ಅಂತಹ ಒಂದು ಮಹಾಲಿಂಗೇಶ್ವರ ದೇವರ ಮೇಲಿನ ಭಕ್ತಿ ಈ ಜಾತ್ರೆ ಅಂತ ಹೇಳುವಾಗ ನೆನಪಾಗ್ತದೆ. ದೇವರು ಹೋಗುವ ದಾರಿಯುದ್ದಕ್ಕೂ ಭಕ್ತಾದಿಗಳಿಗೆ ಅವರು ಫಲಹಾರದ ವ್ಯವಸ್ಥೆ ಆಗಿರ್ಬೋದು, ಪಾನೀಯದ ವ್ಯವಸ್ಥೆ ಆಗಿರ್ಬೋದು, ದೇವರು ಬರುವಂತಹ ದಾರಿಯನ್ನ ಸಿಂಗಾರ ಮಾಡುವುದಾಗಿರ್ಬೋದು, ದೇವರಿಗೆ ಭಕ್ತಿಯಿಂದ ಸಮರ್ಪಿಸುವಂತಹ ಸೇವೆ ಆಗಿರ್ಬೋದು, ಯಾರು ಭಕ್ತರಲ್ಲಿ ಇದನ್ನು ಮಾಡಿ ಅಂತ ಹೇಳಿದ್ದಿಲ್ಲ. ಎಲ್ಲವೂ ಕೂಡ ಅವರು ದೇವರ ಸೇವೆ ಅನ್ನುವಂತಹ ರೀತಿಯಲ್ಲಿ ಭಕ್ತಿಯಿಂದ ಮಾಡ್ತಾರೆ. ಅಂತಹ ಒಂದು ಪುತ್ತೂರು ಜಾತ್ರೆ ಅತ್ಯಂತ ವೈಭವಯುತವಾಗಿ ನಡೆಯುವಂತಹ ಪುತ್ತೂರು ಜಾತ್ರೆ ಬಹುಶಃ ಇಡೀ ತುಳುನಾಡಿನಲ್ಲಿ ಇಂತಹದ್ದೊಂದು ಜಾತ್ರೆ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಧನ್ಯವಾದ.